ಗುಡ್ ಮಾರ್ನಿಂಗ್. ನಾವು ಬಂದಾಯಿತು ನಮ್ಮ ಇಟಾಚಿ ಹತ್ರ. ಇವತ್ತಿನ ನಮ್ಮ ಕೆಲಸ ತೋರಿಸ್ತೇವೆ, ಹಾಗೆ ನೀವು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನಾವೀಗ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ಗುಡ್ಡೆ ಜರ್ದಿದೆ, ಅಲ್ಲಿ ಒಂದು ನೀರು ಬರುವ ತೋಡಿದೆ. ಆ ತೋಡು ಫುಲ್ಲು ಬ್ಲಾಕ್ ಆಗಿದೆ. ಆ ತೋಡಿನ ನೀರೆಲ್ಲ ಇವರ ಈ ತೋಟಕ್ಕೆ ಹೋಗ್ತಾ ಇದೆ. ಅದನ್ನು ನಾವೀಗ ತೋಡನ್ನು ಕ್ಲೀನ್ ಮಾಡಲಿಕ್ಕಿದೆ. ಈ ಕಾಡೆಲ್ಲ ಕ್ಲೀನ್ ಮಾಡಿ. ಸೊ ಗೈಸ್, ನಾನು ನಿಮಗೆ ಹೇಳಿದ ಹಾಗೆ ಒಂದು ತೋಡು ಇಲ್ಲಿ ಫುಲ್ಲು ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ನೋಡಿ, ಈ ನೀರೆಲ್ಲ ಹೇಗೆ ಹೋಗ್ತಾ ಇದೆ ತೋಟಕ್ಕೆ. ಸೊ ನಾವೀಗ ಇದನ್ನು ಮರಗಳೆಲ್ಲ ತೆಗಿತಾ ಇದ್ದೇವೆ, ಒಂದು ಸೈಡ್ ರಾಶಿ ಹಾಕ್ತಾ ಇದ್ದೇವೆ. ಮತ್ತು ಈ ಗುಡ್ಡ ಜರಿದಿರುವಂಥದ್ದನ್ನು, ತೋಡಿಗೆ ಬಿದ್ದದನ್ನು ನಾವು ಕ್ಲೀನ್ ಮಾಡಲಿಕ್ಕಿದೆ. ಈಗ ನೋಡಿ, ತೆಂಗಿನ ಮರ, ಅಡಿಕೆ ಮರ ಎಲ್ಲ ಉಂಟು. ಆ ತೋಟಕ್ಕೆ ಹೋಗ್ತಾ ಇದೆ ನೀರು. ನೋಡಿ, ಇದೇ ಬರೆ ಜರಿದಿರೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಸೊ ಈ ಮರಗಳನ್ನೆಲ್ಲ ಒಂದು ಕಡೆ ರಾಶಿ ಮಾಡೋದಾಗಿದೆ. ಆ ಕಡೆಯಲ್ಲಿ ಜಾಗ ಇಲ್ಲ, ಹಾಗೆ ನಾವು ಈ ಕಡೆ ತೊಗೊಂಡು ಬರ್ತಾ ಇದ್ದೇವೆ. ನೀವು ಅಂದ್ಕೊಳ್ತಾ ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ಜಾಗ ಇದ್ರೂ ಸಹ ಇಲ್ಲಿ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಸೊ ಇಲ್ಲಿ ನೋಡಿ, ಗುಡ್ಡ ಜರಿದಿರುವಂಥ ಮಣ್ಣು ಈ ಜಾಗದಲ್ಲಿ ಹಾಕಲಿಕ್ಕೆ ಸಾಕಾಗೋದಿಲ್ಲ. ಜಾಗ ತುಂಬ ಶಾರ್ಟೇಜ್ ಇದೆ. ಆ ಕಡೆ ತೋಟ ಸಹ ಇದೆ, ಅದು ಹೊಸ ತೋಟ. ಎಷ್ಟು ಸುಮಾರು ಒಂದೀಗ 5 ವರ್ಷ ಆದದಷ್ಟೇ ಆ ತೋಟ ಇತ್ತು. ನೀವು ನೋಡ್ತಾ ಇರುವಂಥ ತೋಟ ಈ ತೋಟ. ಇಲ್ಲಿ ನೋಡಿ, ಮಣ್ಣು ಸುಮಾರಿದೆ ನೋಡಿ. ಈ ಗುಡ್ಡೆ ಜರಿದಿರುವಂಥದ್ದು ಎಲ್ಲದು ಮಣ್ಣು ತೆಗಿಬೇಕು. ಎಲ್ಲ ಮಣ್ಣು ಇಲ್ಲಿಯೇ ಹಾಕಬೇಕು. ಹಾಗಾಗಿ ಈ ಬಲ್ಲೆಗಳನ್ನೆಲ್ಲ ಆ ಕಡೆ ಎಳೆದುಕೊಂಡು ಹೋಗ್ತಾ ಇರೋದು. ಗೈಸ್ ನೋಡಿ, ಇಷ್ಟು ಆಳ ಇದೆ ಈ ತೋಡು. ಇದೇ ಗುಡ್ಡ ಜರಿದಿರೋದು. ಸೊ ಇದರ ಮೇಲೆ ಹೋಗ್ಬೇಕು. ಈಗ ನನಗೆ ಸಹ ಹೋಗ್ಲಿಕ್ಕೆ ಭಯ ಆಗ್ತಿದೆ, ಇಲ್ಲಿ ಜಾಗ್ತದೆ ಅಂತ ಇನ್ನು. ಸೊ ಗೈಸ್, ನಾವೀಗ ಜರಿದಿರುವ ಗುಡ್ಡದ ಮೇಲೆ ಹೋಗುವಂಥ ಸಮಯ. ಎದ್ದರಬಾರ್ದು, ಜೈ ಆಂಜನೇಯ ಅಂತ ಹೋಗ್ತಾ ಇರಬೇಕು. ಯಾಕೋ ಸ್ವಲ್ಪ ಅರ್ಥ ಇಲ್ಲ ಗೈಸ್. ಸೊ ಗೈಸ್, ನಾವು ಮೇಲೆ ಹೋಗೋದು ತುಂಬ ಡೇಂಜರು. ಮಿಸ್ಸನ್ನು ಊದ್ಕೊಳ್ತಾ ಇದೆ ಕೆಸರಲ್ಲಿ. ಸೊ ನಾವು ಕೆಳಗಿಂದಾನೇ ಕ್ಲೀನ್ ಮಾಡ್ತಾ ಹೋಗಬೇಕು. ಯಾವ ಮಾರಿದ್ರೆ ಚೈನ್ ತಪ್ಪುವ ಚಾನ್ಸಸ್ ಎಲ್ಲ ಇದೆ ಗೈಸ್. ಯಾರೆಲ್ಲ ಆಪ್ರೇಟರ್ ಅಣ್ಣವರೇ ನೋಡ್ತಾ ಇದ್ದೀರಾ, ಇದೊಂದು ಟಿಕ್ಸನ್ನ ಯೂಸ್ ಮಾಡಿ. ಬಿದ್ದ ಮಣ್ಣಲ್ಲಿ ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ, ಈ ಥರ ತೋಡಿರುವ ಜಾಗದಲ್ಲಿ. ನಾವಂತೂ ಏನೋ ಸಾಹಸ ಮಾಡಿ ಗುಡ್ಡೆ ಮೇಲೆ ಹತ್ತಿಸ್ತೇವೆ. ಈಗ ಒಂದು ಲ್ಯಾಂಡಿಂಗ್ ಮಾಡಿಕೊಂಡು ನೋಡಿ, ಅದೇ ತೋಡು ನೀರು ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಗುಡ್ಡ ಜರಿದಿದ್ರೆ ಸಾಕು, ಇನ್ನು ನಾವು ಮಣ್ಣೆಲ್ಲ ಕ್ಲೀನ್ ಮಾಡಲಿಕ್ಕಿದೆ. ನೋಡಿ ಗೈಸ್, ನಾವು ಸ್ವಲ್ಪ ಈಗ ಅರ್ಧ ಮಣ್ಣು ತೆಗೆದಾಯಿತು, ಇನ್ನು ಅರ್ಧ ಬಾಕಿ ಇದೆ. ನೋಡಿ, ಗುಡ್ಡೆ ಇನ್ನೂ ಜರಿದು ಬೀಳ್ತದೆ. ಅವರು ಸದ್ಯಕ್ಕೆ ಇಷ್ಟೇ ತೆಗೀರಿ ಅಂತ ಹೇಳಿದ್ದಾರೆ. ಸೊ ನೋಡಿ, ನೀರು ಹೇಗೆ ಬರ್ತಾ ಇದೆ. ಆ ನೀರನ್ನು ಬಿಡಲಿಕ್ಕೆ ಇನ್ನೂ ಎಲ್ಲ ಮಣ್ಣನ್ನು ತೆಗಿಲಿಕ್ಕಿದೆ. ಇದೆಲ್ಲ ಮಣ್ಣು ಹೋಗಬೇಕು. ನೋಡಿ, ಈ ಕಡೆ ಹಾಕಿದ್ದೇವೆ, ಆ ತೋಟಕ್ಕೆ ಎಲ್ಲ ನೀರು ಹೋಗ್ತಾ ಇದೆ. ನೋಡಿ ಗೈಸ್, ನಾವೀಗ ಮುಚ್ಚಿ ಹೋದಂಥ ಒಂದು ತೋಡು ಟ್ರಂಚನ್ನು ಈಗ ಓಪನ್ ಮಾಡ್ತಾ ಇದ್ದೇವೆ. ಸೊ ನಾವೀಗ ಎಲ್ಲ ಮಣ್ಣನ್ನು ಶಿಫ್ಟ್ ಮಾಡಿಕೊಂಡು, ಇಲ್ಲಿ ಇದ್ದ ಮಣ್ಣನ್ನು ಈ ಕಡೆ ಎಲ್ಲ ಶಿಫ್ಟ್ ಮಾಡಿದ್ದೇವೆ. ನೀವು ನೋಡ್ತಾ ಇದ್ದೀರಾ, ಆ ನೀರನ್ನು ಈ ಕಡೆ ಬಿಡಲಿಕ್ಕೆ ಈಗ ಮಣ್ಣೆಲ್ಲ ಇಲ್ಲಿ ರಾಶಿ ಮಾಡಿದ್ದೇನೆ. ಈಗ ಟ್ರಂಚ್ ಓಪನ್ ಆಗ್ತಾ ಇದೆ. ಟ್ರಂಚು ಮುಗೀತಾ ಬಂತು. ಈಗ ನಾವು ಇದನ್ನು ಜಾಯಿಂಟ್ ಮಾಡುವಂಥ ಸಮಯ. ನೋಡಿ, ಇಲ್ಲಿ ಇಷ್ಟು ಓಪನ್ ಆಗಿದೆ ನೋಡಿ ಗುಡ್ಡೆ. ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಆಪ್ರೇಟರ್ ಅಣ್ಣವರೇ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ. ಈಗ ಇದನ್ನು ನಾವು ಜಾಯಿಂಟ್ ಮಾಡುವ ಸಮಯ. ಜಾಯಿಂಟ್ ಮಾಡುವ ಟ್ರಂಚಿಗೆ. ಇಲ್ಲಿ ನೀರು ಹೋಗ್ತಾ ಇರುವ ಕಾರಣ ನೋಡಿ, ನಮ್ಮ ಇಟಾಚಿಯ ಚೈನ್ ಕಾಣೋದಿಲ್ಲ. ನೋಡಿ, ಪೂರ್ತಿ ಹೋಗಿದೆ, ಕೆಸರಲ್ಲಿ ಕೂತ್ಕೊಂಡಿದೆ. ನೀವು ನೋಡ್ತಾ ಇದ್ದೀರಾ. ನೋಡಿ, ಓಪನ್ ಮಾಡ್ತಾ ಇದ್ದೇವೆ. ಈ ಥರದ ಕೆಸರಿರುವ ಜಾಗದಲ್ಲಿ ತುಂಬ ಜಾಗೃತಿ ಆಗಬೇಕು. ಚೈನ್ ಏನಾದರೂ ತಪ್ಪಿದ್ರೆ ಹಾಕಲಿಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿರುತ್ತೆ, ಆಪ್ರೇಟರ್ ಇರುವವರಿಗೆ. ತುಂಬ ಜಾಗೃತಿಯಿಂದ ಮಾಡಬೇಕು. ಗೈಸ್, ಫೈನಲ್ ನಾವು ಅದನ್ನು ಅಟ್ಯಾಚ್ ಮಾಡಿ ಆಯಿತು. ನೋಡಿ, ನೀರು ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಗೈಸ್, ನಮ್ಮ ಕೆಲಸ ಮುಗೀತು. ನಾವಿನ್ನು ಹೊರಡುವ ಸಮಯ. ಸೊ ನೀವು ನೋಡ್ತಾ ಇದ್ದೀರಾ, ಇದನ್ನೇ ಮಾಡಿದ್ದು. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.